ಎಲ್ಲ ನಮ್ಗೆ ಹೊರಗಿಂದ ಏನು ತೊಗೊಂಡು ಬಂದ್ರೆ ಅದು ನಾವು ಕಾಯ್ತಿದ್ವಿ. ಈಗ ಮಕ್ಕಳು ಬೆಳಗಾದ್ರೆ ಪಾರ್ಸಲ್ ಏನು ಬರ್ತಾವಂತ ಕಾಯ್ತಿರ್ತಾರೆ. ಈ ಪ್ಯಾಕೇಜಿಂಗ್ ಕರೆಕ್ಟಾಗಿ ಇಲ್ಲ. ಸೊ ಭಾಳ ಏನು ಮಾಡ್ಯಾರ ಶುರು ಮಾಡೋಲ್ವಾ? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ಸ್ಪೆಷಲ್ ಲಾಗ್ ಒಳಗೆ ಏನೈತಂತ ನೋಡೋಣ ಬರ್ರಿ. ನಾನು ಆ್ಯಕ್ಚುಲಿ 2 ಪ್ರಾಡಕ್ಟ್ ತರಿಸಿದ್ದೀನಿ. ಏನದಪ್ಪ 2 ಅಂಥೇಳಿ. ಸೊ 2 ನಾನು ನಿಮ್ಗೆ ಗೊತ್ತಾಗಿರ್ಬೋದು, ನೋಡಿದ್ರೇ 2 ಅಮೆಜಾನ್ ಒಳಗೆ ತರಿಸಿದ್ದೀನಿ. ಏನೇನೈತಂತ ನೋಡೋಣಂತ. ಮೊದಲು ಓಪನ್ ಮಾಡ್ತೀನಿ ಪಾರ್ಸಲ್. ನನಗೆ ಭಾಳ ಯೂಸ್ಫುಲ್ ಅನ್ನಿಸ್ತು, ಹೀಗಾಗಿ ನಾನು ತರಿಸ್ದೆ. ನನ್ನ ಮಕ್ಕಳು ಇಬ್ಬರು ಇಲ್ಲರಿ, ಇರ್ಲಿಕ್ಕಂತಂದ್ರೆ ಅವರೇ ಓಪನ್ ಮಾಡ್ತೇನಂತ ನೇಯ ಮಾಡ್ತಿದ್ರು. ನೋಡಿರ್ತೀರಿ ನೀವರ ಎಷ್ಟು ಕಾಡ್ತಿರ್ತಾರಂತೇಳಿ. ಸೊ ಮಕ್ಕಳಿಗೆ ಅದೊಂದು ಖುಷಿ. ಮೊದಲ ನಮ್ಗೆ ಹೊರಗಿಂದ ಏನು ತೊಗೊಂಡು ಬಂದ್ರೆ ಅದು ನಾವು ಕಾಯ್ತಿದ್ವಿ. ಈಗ ಮಕ್ಕಳು ಬೆಳಗಾದ್ರೆ ಪಾರ್ಸಲ್ ಏನು ಬರ್ತಾವಂತ ಕಾಯ್ತಿರ್ತಾರೆ. ನಾನು ಇದನ್ನು ಆರ್ಡರ್ ಮಾಡಿ ಎಕ್ಸಾಕ್ಟ್ಲಿ ಎಷ್ಟಾಗಿತ್ತಪ್ಪ ಅಂದರೆ 3 ದಿನ ಆಗೈತೆ ನೋಡ್ರಿ, ಅಷ್ಟೇ. 3 ದಿನದೊಳಗೆ ಡೆಲಿವರ್ ಆಗೈತಿ. ಸೊ ನಿಮ್ಗೆ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಭಾಳ ಖುಷಿನೂ ಆಗ್ಬೋದು. ಯಾಕಂದ್ರೆ ಇತ್ತೀಚೆಗೆ ಒಂದು ಬಿಸ್ಕಿಟ್ ವೈರಲ್ ಆಗಿತ್ತು. ಏನಪ್ಪ ಅಂತಂದ್ರೆ ಬಿಸ್ಕಾಫ್ ಅಂಥೇಳಿ. ನಾನು ಇದ್ರದ್ದು ವಿಡಿಯೋ ಭಾಳ ನೋಡಿದೆ, ಭಾಳ ವೈರಲ್ ಆಗಿತ್ತು ರೀ. ಇನ್ಸ್ಟಾಗ್ರಾಮ್ನಾಗಂತೂ ನಾನು ಓಪನ್ ಮಾಡಿದ ತಕ್ಷಣ ಬಿಸ್ಕಾಫ್ ಬರ್ತಿತ್ತು. ನಾ ಭಾಳ ಟ್ರೈ ಮಾಡಿದೆ, ನಂಗೆ ಸಿಗಲಿಲ್ಲ. ಬೆಳಗಾವ್ಗೆ ಹೋದಾಗ ಆರ್ಡ್ರ್ ಮಾಡೋಣ ಬ್ಲಿಂಕಿಟ್ ಒಳಗೆ ಡೆಲಿವರ್ ಆಗ್ಬೋದು ಅಂದ್ಕೊಂಡಿದ್ದೆ. ಬಟ್ ಬೆಳಗಾವ್ಗೆ ಹೋದಾಗ ಬರೀ ಅಡ್ಡಾಡೋದಾಗ ಹೋಗ್ತೈತೆ ರೀ, ಆಗಲೇ ಇಲ್ಲ. ಮತ್ತು ಅವು ಎಲ್ಲಿ ತಂದು ಕೊಡ್ತಾನೆ, ಎಲ್ಲಿ ಅಡ್ರೆಸ್ ಕೊಡ್ಬೇಕಾ ಅಂದ್ಕೊಂಡು ಬಿಟ್ಬಿಟ್ಟೆ, ಬೇಡ ಅಂಥೇಳಿ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಅದನ್ನು ನಮ್ಮ ಊರಿಗೆ ಬ್ಲಿಂಕಿಟದ್ದು ಇನ್ನೂ ಡೆಲಿವರ್ ಅದು ಸ್ಟಾರ್ಟ್ ಆಗಿಲ್ಲ ರೀ. ಮತ್ತು ಅಲ್ಲಿ ಹೋಗಿ ನಾನು ಅದನ್ನು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಷ್ಟೆಲ್ಲ ಪೇಷನ್ಸ್ ಇರೋಂಗಿಲ್ಲ, ವೀಡಿಯೋ ಮಾಡೋದು ಭಾಳ ಆಗಿರ್ತೈತೆ ನನಗೆ. ಹೀಗಾಗಿ ನಾನು ಅಮೆಜಾನ್ ಒಳಗೆ ಐತಿ ಆರ್ಡ್ರ್ ಮಾಡೋನೋ ಬೇಡೋ ಅಂದ್ಕೊಳಕತ್ತಿದ್ದೆ. ಸೊ ಆರ್ಡ್ರ್ ಮಾಡಿದ್ದೆ. ಇದೇನಪ್ಪ ಬಿಸ್ಕಿಟನ್ನು ಆರ್ಡ್ರ್ ಮಾಡಿದರೆ ಅನಿಸಿರ್ಬೋದು, ಬಟ್ ಇದು ನಮ್ಗೆ ಅವೈಲೇಬಲ್ ಇಲ್ಲ. ಇದ್ರದ್ದೊಂದು ರೀಲ್ ಮಾಡಬೇಕು, ನಾನು ವಿಡಿಯೋ ಮಾಡಲೇಬೇಕು ಅಂಥೇಳಿ ಆರ್ಡ್ರ್ ಮಾಡಿದ್ದೀನಿ. ಟೇಸ್ಟ್ ನೋಡಿದ ಮೇಲೆ ನಿಮ್ಗೆ ಏನು ಮಾಡ್ತೀನಿ ಅಂತಂತಂದ್ರೆ ನಾನು ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನಂತ. ಇದ್ರದ್ದು ಡಿಶನ್ನು ಸಪ್ರೇಟಾಗಿ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾನೆ. ಪ್ಲಸ್ ಇದ್ರ ಟೇಸ್ಟ್ ಹೆಂಗೈತಂತ ಕೂಡ ನಾನು ಅಪ್ಲೋಡ್ ಮಾಡ್ತಾನೆ. ಎಷ್ಟು ಸೇಫಾಗಿ ಪ್ಯಾಕೇಜನ್ನು ಕಳಿಸ್ಯಾರ ನೋಡ್ರಿ. ಮುಟ್ಟಿದ್ರೆ ಅನ್ಸಾಕತ್ತೈತಿ ಯಾವುದೂ ಬಿಸ್ಕಿಟ್ ಬ್ರೇಕ್ ಆಗಿಲ್ಲ ಅಂಥೇಳಿ. ಅಂದ್ಕೊಂಡಿರಲಿಲ್ಲ ನಾನು ಬರ್ತೈತಿ ಅಂದ್ರೆ. ಮತ್ತು ಅದು ಒಂದೇ ಬಂಡಲ್. ಮತ್ತು ಇದು ಬೇರೆ ಬೇರೆ ಆಪ್ಷನ್ ಕೊಟ್ಟಾರೆ ನಿಮಗೆ. 250 ಗ್ರಾಮ್ ಮತ್ತು ಇಂಥದ್ದೇ 2 ಅಥವಾ ಇಂಥದ್ದೇ 3 ಈ ರೀತಿಯಾಗಿ ನೀವು ಆರ್ಡ್ರ್ ಮಾಡಬಹುದು. ಸೊ ಇದು ಎಷ್ಟಪ್ಪ ಇದ್ರದ್ದು ಪ್ರೈಸ್ ಅಂತಂದರೆ, ಓಕೆ ಇಲ್ಲಿ ಐತೆ ನೋಡ್ರಿ, ಹೇಳ್ತೇನಂತ. ಹಾಂ, ಸೊ ಇದು 250 ಗ್ರಾಮ್ಗೆ 280 ರೂಪೀಸ್ ಐತಿ. ಆ್ಯಕ್ಚುಲಿ ಇದು ನಿಮ್ಗೆ ಬ್ಲಿಂಕಿಟ್ ಒಳಗೆ ಆರ್ಡ್ರ್ ಮಾಡಿದರೆ ನಿಮ್ಗೆ ಅವೈಲೇಬಲ್ ಇದ್ದಲ್ಲಿ ನಿಮ್ಗೆ ಮೋಸ್ಟ್ಲಿ ಇದಕ್ಕಿಂತನೂ ಚೀಪ್ ಸಿಗ್ಬೋದು. ನಾನು ಆನ್ಲೈನ್ ಆರ್ಡ್ರ್ ಮಾಡಿದ್ದೇನೆ ಅಂತೇಳಿ ನನಗೆ ಇಷ್ಟು ರೇಟಿಗೆ ಸಿಕ್ತು ರೀ. ಮತ್ತು ಇದಕ್ಕಿಂತ ಕಡಿಮೆಯೂ ಕೂಡ ಅದಾವೆ, ಬಟ್ ಮಿನಿಮಮ್ ನೀವು 2 ಕ್ವಾಂಟಿಟಿ 3 ಕ್ವಾಂಟಿಟಿ ಆರ್ಡ್ರ್ ಮಾಡಲೇಬೇಕು. ನನಗೊಂದು ಎಷ್ಟಪ್ಪ ಅಂತಂದರೆ 150 ರೂಪೀಸ್ ಒಂದು ಸಿಕ್ಕಿತ್ತು ನನಗೆ. ಬಟ್ ಮಿನಿಮಮ್ 2-3 ಕ್ವಾಂಟಿಟಿ ಆದರೂ ಆರ್ಡ್ರ್ ಮಾಡಬೇಕು ಅಂತ ಇತ್ತು ಕಂಡೀಷನ್. ಹೀಗಾಗಿ ನಾನು ನೋಡೋಣ, ನನಗೊಂದು ವಿಡಿಯೋ ಮಾಡ್ಲಿಕ್ಕೆ ಬೇಕಾಗಿತ್ತಲ್ಲ, ಹೀಗಾಗಿ ಅಷ್ಟೇ ಸಾಕಪ್ಪ ಅಂಥೇಳಿ ಅದೊಂದು ಆರ್ಡ್ರ್ ಮಾಡಿದೆ. ಟೇಸ್ಟ್ ನೋಡಿದ್ಮೇಲೆ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲಸ್ ಇದ್ರದ್ದೊಂದು ಸಪ್ರೇಟ್ ಡಿಶ್ ಐತಿ, ನೀವು ನೋಡಿರ್ಬೇಕು. ಕೇಕ್ ರೆಡಿ ಮಾಡಿದರೆ ಇತ್ತೀಚೆಗೆ ಭಾಳ ವೈರಲ್ ಆಗಿತ್ತು, ಅದನ್ನು ಕೂಡ ನಾನು ಏನು ಮಾಡ್ತೀನಿ ಅಂದ್ರೆ ಅಪ್ಲೋಡ್ ಮಾಡ್ತೇನಂತ ವಿಡಿಯೋ ಮಾಡಿ. ಸೊ ಇನ್ನೊಂದು ಪ್ರಾಡಕ್ಟ್ ಏನೈತಂತ ನೋಡೋಣ ಬರ್ರಿ. ಇದನ್ನು ಅಮೆಜಾನ್ ಒಳಗೆ ತರಿಸಿದ್ದೀನಿ. ಪಾರ್ಸಲ್ ಯಾಕೋ ನನಗೆ ಇಷ್ಟು ಸರಿಯಾಗಿ ಅನ್ನಿಸ್ಲಿಲ್ಲಪ್ಪ ಯಾಕೋ, ಅಂದರೆ ಆ ರೀತಿಯಾಗಿ ಪ್ಯಾಕೇಜಿಂಗ್ ಕರೆಕ್ಟಾಗಿ ಇಲ್ಲ. ಸೊ ಭಾಳ ಏನು ಮಾಡ್ಯಾರ ಅಂತಂದರೆ ಪೂವರ್ ಕ್ವಾಲಿಟಿ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಯಾಕೋ ಬೇಜಾರಾಯ್ತು ನನಗೆ ಇದನ್ನು ನೋಡಿದ ತಕ್ಷಣ. ಆದರೆ ಇದ್ರೊಳಗಿನ ಪ್ರಾಡಕ್ಟ್ ಹೆಂಗೈತೆ ಅಂತ ನೋಡೋಣ ಫಸ್ಟ್ ನಾವು. ಸೊ ನೋಡಿರಿ ಏನು. ಸೊ ಇದ್ರೊಳಗೆ ಇದು ಪ್ಯಾಕೇಜಿಂಗ್ ಅಂತೂ ನನಗೆ ಅಷ್ಟೇನು ಲೈಕ್ ಆಗಿಲ್ಲ. ಇದ್ರೊಳಗಿರುವಂಥ ಪ್ರಾಡಕ್ಟ್ ಹೆಂಗೈತೆ ಅಂತ ನೋಡೋಣ ಅಂತ. ಸೊ ನೋಡಿರಿ ಏನು ಸ್ಪೆಷಲ್ ಐತೆ ಅಂತೇಳಿ. ಗೊತ್ತಾಯ್ತಾ ಏನಂತ ಹೇಳಿ. ನನಗೆ ಇತ್ತೀಚೆಗೆ ಏನಾಗಿತ್ತು ಅಂದರೆ, ಗೆಸ್ಟ್ ಬಂದಾಗ ಬಡೆ ಸೋಪ್ ನಾರ್ಮಲ್ ಆಗಿ ಸುಮ್ಮನೆ ಸೋಪ್ ಕೊಡೋದಾಕತ್ತಿತ್ತು. ನಾನು ಒಂದು ಕಡೆ ಹೋಗಿದ್ದೆ,
ಅಲ್ಲೇ ಏನು ಅಂತಂದ್ರೆ ಈ ಒಂದು ಬ್ರ್ಯಾಂಡದ್ದು ಸೋಪನ್ನು ಅಂದರೆ ಬಡೆ ಸೋಪನ್ನ ಯೂಸ್ ಮಾಡಕತ್ತಿದ್ರು. ಅದನ್ನ ನಾನು ಊಟ ಆದಮೇಲೆ ಬಾಳೆಹಣ್ಣು ತಿಂದು ಅದನ್ನ ಬಡೆ ಸೊಪ್ಪು ಹಾಕೊಂಡ ತಕ್ಷಣ ಏನು ಅವನು ನಾನು ಎಲ್ಲೋಗಿದ್ದೆ ಏನು ಇದನ್ನು ಎಲ್ಲಿ ನೋಡಿದೆ ಅಂತ ನಾನು ಮತ್ತೊಮ್ಮೆ ಶೇರ್ ಮಾಡ್ಕೊತೇನೆ ನಿಮ್ಮ ಜೊತೆ. ಯಾಕಂದ್ರೆ ರೀಸೆಂಟ್ಲಿ ಮತ್ತು ಅದರದ್ದು ಒಂದು ವಿಡಿಯೋ ಬರೋದೈತಿ ಈಗ. ಸೊ ಅಲ್ಲಿ ನಾನು ಸ್ಪೆಷಲ್ ಇರ್ತೈತಿ, ಅಲ್ಲಿ ಹೋದಾಗ ನಾನು ಅದು ಏನೇ ಇದ್ದರೂ ಅಲ್ಲಿ ಸ್ಪೆಷಲೇ ಇರ್ತೈತಿ. ಹೀಗಾಗಿ ಇದ್ರದ್ದು ಕೂಡ ಟೇಸ್ಟ್ ಸ್ಪೆಷಲ್ ಇರಬಹುದು ಅಂದ್ಕೊಂಡು ನಾನು ಅದನ್ನು ಏನು ಮಾಡಿದೆ, ಟೇಸ್ಟ್ ಮಾಡಿದೆ. ನಿಜವಾಗ್ಲೂ ಭಾಳ ಸ್ಪೆಷಲ್ ಇತ್ತು. ಇದು ಯಾವ ಬ್ರ್ಯಾಂಡ್ ಅಂದರೆ ಓನ್ಲಿ ಒಲಂಪಿಕ್ ಮಿಕ್ಸ್ಚರ್ ಯು ನೀಡ್ ಅಂಥೇಳಿ. ಇದ್ರೊಳಗೆ ಬೇರೆ 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 ಫ್ಲೇವರ್ಸ್ ಅದಾವೆ, ಭಾಳಷ್ಟು ಫ್ಲೇವರ್ಸ್ ಅದಾವೆ. ಇದನ್ನು ನಾನು ಏನು ಮಾಡಿದೆ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನೋಡಿಕೊಂಡು ಅಂದರೆ ಟೇಸ್ಟ್ ಸಖತ್ತಾಗೈತಿ. ಇದು ಭಾಳ ಅಂದ್ಕೊಂಡಿದ್ದೆ ನಾನು ಒಂದು ಚಲೋ ಕಡೆ ಬಡೆ ಸೋಪ್ ನನಗೆ ಎಲ್ಲಿ ಸಿಗ್ತಾವಲ್ಲ ಅಲ್ಲಿಂದ ತರಿಸ್ಕೋಬೇಕು ಅಂತೇಳಿ. ಹೊರನಾಡಲ್ಲೂ ಎನ್ಕ್ವೈರಿ ಮಾಡಿದ್ದೆ, ನೋಡಿದ್ದೀರಿ ನೀವು, ಹೊರನಾಡಿಂದ ತರಿಸಿರ್ತೇನೆ ನಾನು ಏನಾದ್ರು ಇತ್ತಂದ್ರೆ. ಎನ್ಕ್ವೈರಿ ಮಾಡಿದಾಗ ಅಲ್ಲೂ ಕೂಡ ಇರಲಿಲ್ಲ. ಮತ್ತು ಯಲ್ಲಾಪುರಿಗೆ ಹೋಗಿದ್ವಿ, ಅಲ್ಲೂ ಕೂಡ ನಾನು ಎನ್ಕ್ವೈರಿ ಮಾಡಿದೆ, ಅಲ್ಲೂ ಸಿಗಲಿಲ್ಲ ನನಗೆ ಈ ಥರದ ಮಿಕ್ಸ್ಚರ್. ಬಟ್ ಈ ಬ್ರ್ಯಾಂಡ್ ಒಳಗಿಂದ ಬಡೆ ಸೋಪ್ ಮಿಕ್ಸ್ಚರ್ ಮಾತ್ರ ಸಖತ್ತಾಗಿತ್ತು ರೀ, ನಿಜ ಹೇಳ್ತೀನಿ ನಿಮ್ಗೆ. ಅದಕ್ಕೆ ನಾನು ಇದನ್ನು ಮನೆಗೆ ಇರಲಿ ಅಂಥೇಳಿ ತರಿಸಿದ್ದೀನಿ. ನೋಡಿರಿ, ನಾನು ಅಂದ್ಕೊಂಡಿದ್ದು ಓನ್ಲಿ 3 days ರೀ ನಾನು ಆರ್ಡ್ರ್ ಮಾಡಿದ್ದು. ಯಾವತ್ತು ಆರ್ಡ್ರ್ ಮಾಡಿದ್ದೇನಪ್ಪ ಅಂತಂದರೆ 31st, ಓಕೆ 30th ಆರ್ಡ್ರ್ ಮಾಡಿದ್ದು ನೋಡಿರಿ. ಇವತ್ತು 3rd ಬಂದೈತಿ. ಆ್ಯಕ್ಚುಲಿ ಇದು ನಿನ್ನೆ ಬಂದೈತಿ ಪಾರ್ಸಲ್, ಅಂದರೆ 2nd ಅಂದ್ರೆ ನಂಗೆ ರೀಚ್ ಆಗೈತಿ. ಸೊ ಬ್ರ್ಯಾಂಡ್ ಗೊತ್ತಾಯ್ತಲ್ಲ, ಇದ್ರೊಳಗೆ ಭಾಳಷ್ಟು ಫ್ಲೇವರ್ಸ್ ಅದಾವೆ. ಇದನ್ನು ನಾ ಟೇಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಯಾಕಂತಂದ್ರೆ ನನಗೆ ಬಿಸ್ಕಿಟದ್ದೇನೋ ಸ್ಪೆಷಲಾಗಿ ಸಪ್ರೇಟಾಗಿ ಡಿಶ್ ಮಾಡೋದೈತಿ. ಹೀಗಾಗಿ ಎಷ್ಟು ಮಸ್ತ್ ಫ್ಲೇವರ್ ಐತಪ್ಪ ಅಂದರೆ ಇದನ್ನು ನಾನಲ್ಲಿ ಹೆಂಗಿತ್ತಲ್ಲ ಫ್ಲೇವರ್ ಅದೇ ಥರ ಐತೆ ನೋಡಿರಿ. ನೋಡಿರಿ ಏನೇನು ಮಿಕ್ಸ್ಚರ್ ಐತಿ. ಇವನ್ನ ರೋಸ್ ಪೆಟಲ್ಸ್ ಕೂಡ ಹಾಕಿದ್ದಾರೆ. ಇದನ್ನು ನೀವು ಅಷ್ಟು ನೋಡಿರಿ, ಇಷ್ಟು ಬಡೆ ಸೋಪಿಗೆ ನೀವು ಒಂದಿಷ್ಟು ಹಾಕಿದರೆ ಸಾಕು. ಇಷ್ಟೇ, ನಿಮಗೇನು ಭಾಳಷ್ಟು ಬೇಡವೇ ಬೇಡ. ಅಂದ್ರೆ ನಿಮಗಿದು ಲಾಂಗ್ ಡೇಸ್ ನಿಮ್ಗೆ ಬರ್ತೈತಿ. ಅಂದ್ರೆ ಆಲ್ಮೋಸ್ಟ್ ಇಷ್ಟು ಬಡೆ ಸೊಪ್ಪು ಯಾರು ತಿಂತೀರಿ? ಮತ್ತು ಇಷ್ಟು ಮಿಕ್ಸ್ ಮಾಡಿ ನೀವು ಇಟ್ಬಿಟ್ರಿ ಅಂತಂದರೆ ಸಾಕು. ಅಂದರೆ ಇದಷ್ಟು ಬಡೆ ಸೊಪ್ಪಿಗೆಲ್ಲ ಅದು ಫ್ಲೇವರ್ ಹೋಗಿಬಿಡ್ತೈತಿ. ಅಲ್ಲೊಂದು ಕಾಳು ಇಲ್ಲೊಂದು ಕಾಳು ಬಂದರೆ ಸಾಕ್ರಿ. ನನಗೆ ಅನಿಸಿದ್ದಿದೆ, ನಾ ಹಿಂಗೆ ಯೂಸ್ ಮಾಡಬೇಕಂತಲೇ ಒಂದು ಇಷ್ಟೇ ಡಬ್ಬಿನ ನಾನು ಆರ್ಡ್ರ್ ಮಾಡಿದೆ. ಇದು ಎಷ್ಟು ಗ್ರಾಮ್ ಐತಿ, ಇದು ಎಷ್ಟು ಪ್ರೈಸ್ ಐತೆ ಅಂತ ಹೇಳ್ತೇನೆ ತಡೀರಿ. ನೋಡಿ ಸಾಕು, ನನಗೆ ಅಷ್ಟೇ ಹಾಕಿದ್ದ. ರೋಸ್ ಪೆಟಲ್ಸ್ ಮತ್ತು ಅಡಿಕೆನೂ ಕೂಡ ಐತ್ರಿ ಇದ್ರಾಗೆ. ಇನ್ನೊಮ್ಮೆ ತೋರಿಸ್ತೇನೆ ನೋಡಿರಿ ನಿಮ್ಗೆ ಏನೇನು ಐತೆ ಅಂಥೇಳಿ. ಒಮ್ಮೆ ನೋಡಿದ್ದೀರಿ ಈಗ ನೀವು. ಕಲ್ಸಕ್ರಿ ಐತಿ, ರೋಸ್ ಪೆಟಲ್ಸ್ ಐತಿ, ಇಲ್ಲಿ ನೋಡಿರಿ ಕಲ್ಸಕ್ರಿ ಐತಿ, ರೋಸ್ ಪೆಟಲ್ಸ್ ಐತಿ. ನಿಮ್ಗೆ ಬೆಂಗಳೂರಲ್ಲಿ ಅಲ್ಲಾದರೂ ಅವು ಈಸಿಲಿ ಸಿಗ್ಬೋದು, ನಮ್ಮೂರಲ್ಲಂತೂ ಸಿಗಂಗಿಲ್ಲ. ಹೀಗಾಗಿ ನಾನು ಈ ಬ್ರ್ಯಾಂಡ್ನ ಅಲ್ಲೇ ನಾವು ಅಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಲೆನ್ಸ್ ಒಳಗೆ, ಗೂಗಲ್ ಲೆನ್ಸ್ ಒಳಗೆ ಹಾಕಿ ಸರ್ಚ್ ಮಾಡಿದಾಗ ನಂಗೆ ಅಮೆಜಾನ್ ಒಳಗೆ ಐತಿ ಅಂತ ಸಿಕ್ತು. ಸೊ ಇದು ಫ್ಲೇವರ್ ಮಸ್ತ್ ಐತಿ. ನೀವು ಇಷ್ಟು ಬಡೆ ಸೊಪ್ಪಿಗೆ ಇಷ್ಟೇ ಯೂಸ್ ಮಾಡಿದರೆ ಸಾಕು. ಇದಷ್ಟು ಏನು ಹಿಂಗೆ ಏನಪ್ಪ ಅಂದ್ರೆ ಸೀದಾ ಇದನ್ನು ಕನ್ಸ್ಯೂಮ್ ಮಾಡಬೇಕಂತ ಏನಿಲ್ಲ. ನೋಡಿ ಸಾಕು, ನನಗೆ ಅಷ್ಟೇ ಸಾಕು. ನಾನು ಇದನ್ನು ಇಟ್ಬಿಡ್ತೇನೆ ಕ್ಲೋಸ್ ಮಾಡಿ. ನೀವು ಎಷ್ಟು ದಿನ ಆದರೂ ಇಡಬಹುದು. ಮತ್ತು ನೋಡಿ ಇದೆಲ್ಲ ಅದೇ ಫ್ಲೇವರ್ ಆಗಿಬಿಡ್ತೈತಿ. ನೀವು ಗೆಸ್ಟ್ಗಳಿಗೆ ಕೊಡ್ಬೋದು. ನಿಮಗೂ ಫ್ಲೇವರ್ ಚಲೋ ಅನಿಸ್ತೈತಿ, ಗೆಸ್ಟ್ಗಳು ಕೂಡ ಲೈಕ್ ಮಾಡ್ತಾರೆ ಇದನ್ನು. ನಾನು ಒಂದು ಸಾರಿ ನಮ್ಮ ದೊಡ್ಡಮ್ಮನ ಮನೆಗೆ ಹೋದಾಗ ಒಂದು ಅಡಿಕೆ ರೀ, ಅವರು ಹಾವೇರಿ ಒಳಗೆ ಇರ್ತಾರೆ. ಅವರು ಹಾವೇರಿ ಒಳಗೆ ಇರ್ತಾರೆ. ಅಲ್ಲೇ ಒಂದು ಅಡಿಕೆ ಚೂರವು ಇಷ್ಟು ಭಾಳ ಟೇಸ್ಟಿ ಇದ್ದು, ಹಾವೇರಿ ಒಳಗೇ ಸಿಗ್ತಾವೆ ಅಂತ ಹೇಳಿದ್ರು ನಂಗೆ. ಬಟ್ ಅಲ್ಲಿಂದ ತರ್ಸೋಕ್ಕಾಗಿರಲಿಲ್ಲ. ಇತ್ತೀಚೆಗೆ ನೆನಪಾಗಿತ್ತು, ಗೆಸ್ಟ್ಗಳು ಬಂದಾಗ ನನ್ನ ಕಡೆ ಕೊಡಲಿಕ್ಕೆ. ಅಂದರೆ ಹಿಂಗೆ ಒಣ ಬಡೆ ಸೊಪ್ಪು ಕೊಡ್ತೇವೆ, ಅದನ್ನ ಏಲಕ್ಕಿ ಹಾಕ್ಕೊಡ್ತೀನಿ, ಏನಾರು ಸ್ಪೆಷಲ್ ತರಿಸ್ಬೇಕು ಅಂತ ಅನ್ಸಕತ್ತಿತ್ತು ನನಗೆ ಇತ್ತೀಚೆಗೆ. ಟೀ ಕುಡಿದ್ಮೇಲೆ ಅದು ನಮಗೂ ಕೂಡ ತಿನ್ಬೇಕು ಅನಿಸ್ತತಿ. ಇದನ್ನು ಟೇಸ್ಟ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟಾಗಿ ಅದು ವಿಡಿಯೋ ಮಾಡ್ಕೊಂಡು ಫೋಟೋ ತೆಕ್ಕೊಂಡು ಆಗಲೇ ಹುಡುಕೇ ಬಿಟ್ಟೆ, ಸಿಕ್ತು. ಇದ್ರದ್ದು ಪ್ರೈಸ್ ಬಂದು ಎಷ್ಟೈತಪ್ಪ ಅಂತಂದರೆ 168 ರೂಪೀಸ್ ಐತಿ. ನಿಮಗೆ ಇದ್ರದ್ದು ಡೆಲಿವರಿ ಚಾರ್ಜ್ ಮಾತ್ರ ಕಂಪಲ್ಸರಿ ಬೀಳ್ತೈತಿ. ನನಗೆ ಡೆಲಿವರಿ ಚಾರ್ಜ್ 50 ರೂಪೀಸ್ ಬಿದ್ದೈತೆ ರೀ. ನೀವು ಸರ್ಚ್ ಮಾಡಿರಿ ಬೇಕಂತಂದ್ರೆ. ಡಿಪೆಂಡ್ಸ್ ಅದ, ಒಂದೊಂದಿನಾಗ ಒಂದು 90 ರೂಪೀಸ್ ಇದಾವೆ, ಒಂದೊಂದು 50 ರೂಪೀಸ್ ಇದಾವೆ. ಬಿಸ್ಕಾಫದ್ದೇನು ಡೆಲಿವರಿ ಚಾರ್ಜ್ ಇಲ್ಲ, ಫ್ರೀ ಐತಿ. ಬಟ್ ಇದ್ರದ್ದು ನನಗೆ ಸಿಕ್ತು. ನಾನು ಎರಡೂ ಕೂಡಿದ್ರೆ ಏನಾದರೂ ಡೆಲಿವರಿ ಚಾರ್ಜ್ ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ದೆ, ಇಲ್ಲ. ಮತ್ತು 168 ರೂಪೀಸ್ ಅಷ್ಟೇ ಆರ್ಡ್ರ್ ಮಾಡಿರ್ತೀವಲ್ಲ, ಹೀಗಾಗಿ ಡೆಲಿವರಿ ಚಾರ್ಜ್ ಆಯ್ತು ನನಗೆ 50 ರೂಪೀಸ್ ಏನೋ ಆಯಿತು. ಸೊ ಇವತ್ತು ನೋಡಿರಿ
ಬಿಸ್ಕಾಫ್ ಆ್ಯಂಡ್ ದಿಸ್ ವಿಚ್ ಒನ್ ಓನ್ಲಿ ಒಲಂಪಿಕ್ ಮಿಕ್ಸ್ಚರ್ ಯು ನೀಡ್. ಎರಡೂ ಪ್ರಾಡಕ್ಟ್ ನಿಮ್ಗೆ ಹೆಂಗೆ ಅನಿಸಿದ್ದು ಅಂತ ನಂಗೆ ಕಮೆಂಟ್ ಮಾಡಿರಿ. ಇದು ಬೇಕು ಅಂದರೆ ನನ್ನ ಕಮೆಂಟ್ ಅಂತ ಹೇಳಿದರೆ ಕಮೆಂಟ್ ಸೆಕ್ಷನ್ ಒಳಗೆ ನೀವು ನಂಗೆ ಕಮೆಂಟ್ ಮಾಡಿದರೆ ನಾನು ಇದ್ರದ್ದು ಲಿಂಕನ್ನು ಶೇರ್ ಮಾಡ್ಕೊಡ್ತೇನೆ. ಇನ್ನು ಯೂಟ್ಯೂಬ್ ಒಳಗೆ ಇದ್ರದ್ದು ಡಿಸ್ಕ್ರಿಪ್ಷನ್ ಒಳಗಂತೂ ನನ್ನ ಲಿಂಕ್ ಇದ್ದೇ ಇರ್ತೈತಿ. ಸೊ ನೋಡಿರಿ ಹೆಂಗೆ ಅನಿಸಿದ್ದು ಅಂಥೇಳಿ. ಪ್ರಾಡಕ್ಟ್ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಇವತ್ತಿನ ಒಂದು ವಿಡಿಯೋ ಲಾಗ್ ನಿಮ್ಗೆ ಲೈಕ್ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿರಿ. ಸೊ ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಹೊಸ ಕಂಟೆಂಟ್ ಜೊತೆ ಬರ್ತೇನಂತ. ಥ್ಯಾಂಕ್ ಯು.